ನಮಸ್ಕಾರ. ಇವತ್ತಿನ ವಿಡಿಯೋ LIC ಮತ್ತು ಟೈಟನ್ ಷೇರುಗಳ ಹೊಸ ಟಾರ್ಗೆಟ್ ಪ್ರೈಸ್. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿಮಗೆಲ್ಲ ಗೊತ್ತಿದ್ದ ಹಾಗೆ LIC ಷೇರುಗಳು ಇಶ್ಯೂ ಪ್ರೈಸ್ಗಿಂತ ಬಹಳ ಕೆಳಕ್ಕೆ ಹೋಗಿತ್ತು. ಮತ್ತೆ ಹಾಕಿದವರಿಗೆಲ್ಲ ಅಂದಾಜು 2-3 ವರ್ಷ ಯಾವ ಲಾಭವೂ ಇರಲಿಲ್ಲ. ಮೊನ್ನೆ ಇಶ್ಯೂ ಪ್ರೈಸ್ಗಿಂತ ಮೇಲಕ್ಕೆ ಹೋಗಿದೆ. ಮತ್ತೆ ಒಂದಷ್ಟು ದೊಡ್ಡ ಮಟ್ಟದ ಚೇತರಿಕೆಯನ್ನು ಕಾಣುವಂತ ಸೈನ್ಸ್ ಸಿಂಟಮ್ಸ್ ಕಾಣ್ತಾ ಇದೆ. ಈ ಸಂದರ್ಭದಲ್ಲಿ ಬಹಳ ಜನ ನಮಗೆ ಕೇಳಿದ್ದಾರೆ, LIC ಷೇರುಗಳ ಹೊಸ ಟಾರ್ಗೆಟ್ ಪ್ರೈಸ್ ಏನು? ಅದಕ್ಕೋಸ್ಕರ ಈ ವಿಶೇಷ ವಿಡಿಯೋ ಮಾಡಿದ್ದೇವೆ. ಮತ್ತು ವಿಡಿಯೋದ ಕೊನೆಯಲ್ಲಿ ಟೈಟನ್ ಷೇರುಗಳ ಬಗ್ಗೆ ಒಂದಷ್ಟು ಹೊಸ ಟಾರ್ಗೆಟ್ ಪ್ರೈಸ್ ಅನ್ನು ಕೂಡ ಇಟ್ಟಿದ್ದೇನೆ. ಅರ್ಥ ಏನು ಅಂತಂದ್ರೆ, ಟಾರ್ಗೆಟ್ ಪ್ರೈಸ್ ಚೆನ್ನಾಗಿದೆ ಅಂತಂದ್ರೆ ಷೇರುಗಳನ್ನು ಇಟ್ಕೊಳ್ಬಹುದು ಅಂತ ಅರ್ಥ. ಆದರೆ ನಿಮ್ಮದೇ ಆದಂತಹ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಮಾಡಲೇಬೇಕಾಗುತ್ತೆ. ಲಾರ್ಜೆಸ್ಟ್ ಲೈಫ್ ಇನ್ಶೂರೆನ್ಸ್ ಕಂಪನಿ ಭಾರತದಲ್ಲಿ LIC. ಮೊನ್ನೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂತು. ಅದಾದ್ಮೇಲೆ ಒಳ್ಳೆಯ ರಿಸಲ್ಟ್ ಇತ್ತು, ಬೆಟರ್ ದ್ಯಾನ್ ಅನಲಿಸ್ಟ್ ಎಸ್ಟಿಮೇಟ್. ಅದರಿಂದಾಗಿ ಬ್ರೋಕರೇಜ್ ಕಂಪನಿಗಳು ಅವರ ಟಾರ್ಗೆಟ್ ಪ್ರೈಸ್ ಅನ್ನು LIC ಬಗೆಗೆ ರಿವೈಸ್ ಮಾಡಿದ್ದಾರೆ. ಆ ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅದಕ್ಕಿಂತ ಮುಂಚೆ LICಯ ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ರೆವೆನ್ಯೂ 1,97,714 ಕೋಟಿ ಅಕ್ಟೋಬರ್-ಡಿಸೆಂಬರ್ 2022. ಅಕ್ಟೋಬರ್-ಡಿಸೆಂಬರ್ 2023ರಲ್ಲಿ 2,14,054 8% ಅಭಿವೃದ್ಧಿ. ನೆಟ್ ಪ್ರಾಫಿಟ್ ಅಲ್ಲಿ ತುಂಬಾ ಜಾಸ್ತಿ ಪ್ರಾಫಿಟ್ ಆಗಿದೆ. ಅಕ್ಟೋಬರ್-ಡಿಸೆಂಬರ್ 2022ರಲ್ಲಿ ನೆಟ್ ಪ್ರಾಫಿಟ್ 7,306 ಕೋಟಿ. ಅಕ್ಟೋಬರ್-ಡಿಸೆಂಬರ್ 2023ರಲ್ಲಿ 9,434 ಕೋಟಿ ಪ್ರಾಫಿಟ್. ಅಂದ್ರೆ ನೆಟ್ ಪ್ರಾಫಿಟ್ ಅಲ್ಲಿಗೆ 29% ಅಭಿವೃದ್ಧಿಯನ್ನು ಕಂಡಿದೆ. LICಯಲ್ಲಿ ಡಿಜಿಟಲ್ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ದಾರೆ. ಜಾಸ್ತಿ ಕಸ್ಟಮರ್ಸ್ಗೆ ಬೆನಿಫಿಟ್ ಆಗಲಿ ಅಂತ. ಹಿಂದಿನ ದಿನಗಳಲ್ಲಿ ಅದು ಯಾವ ಬ್ರ್ಯಾಂಚ್ ನಲ್ಲಿ ಲೋನ್ ತಗೊಂಡಿದ್ದರೋ ಅಥವಾ ಯಾವ ಬ್ರ್ಯಾಂಚ್ ನಲ್ಲಿ ನೀವು LIC ಪ್ರೀಮಿಯಂ ಕಟ್ಟಬೇಕಿತ್ತೋ ಅಲ್ಲಿಗೆ ಮಾತ್ರ ಹೋಗ್ಲಿಕ್ಕೆ ಸವಲತ್ತಿತ್ತು. ಒಮ್ಮೆ ಅದು ಡಿಜಿಟಲ್ ಇನಿಷಿಯೇಟಿವ್ ಆದ್ರೆ ಬಹುಶಃ ಆಲ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ನೀವು ಅದನ್ನ ಕಟ್ಟಬಹುದು. ದೊಡ್ಡ ಸವಲತ್ತು. ಅಂದರೆ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿಯವರು ದಿನ ಅಭಿವೃದ್ಧಿಯನ್ನು ಕಂಡುಕೊಳ್ತಾ ಇದ್ದಾರೆ. ಅದೇ ರೀತಿ LIC ಅವರು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅವರು ಒಂದೊಳ್ಳೆ ಕಾಂಪಿಟೇಷನ್ ಅನ್ನು ಕೊಡ್ಲಿಕ್ಕಾಗುತ್ತೆ. ಅದಕ್ಕೋಸ್ಕರನೇ ನಾವು ನೋಡಿದ್ವಿ, ಹಿಂದಿನ ದಿನಗಳಲ್ಲಿ LIC ಮಾರ್ಕೆಟ್ ಶೇರ್ ದಿನದಿಂದ ದಿನಕ್ಕೆ ಕೆಳಗೆ ಬರ್ತಾ ಇತ್ತು. LIC ಮ್ಯಾನೇಜ್ಮೆಂಟ್ ಅವರು ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ. ಈ ರೀತಿ ಮಾಡಿದ್ರೆ ನಮ್ಮ ಆನ್ಯುವಲ್ ಪ್ರೀಮಿಯಂ ಗ್ರೋತ್ ವರ್ಷ ಮೇಲಕ್ಕೆ ಹೋಗುತ್ತೆ. ಈಗ ನಿಮ್ಮ ಮುಂದೆ LIC ಷೇರಿನ ರಿವೈಸ್ಡ್ ಟಾರ್ಗೆಟ್ ಪ್ರೈಸ್ ಇಟ್ಟಿದ್ದೇನೆ. ಇವತ್ತಿನ LIC ರೇಟು 1023. MK ಗ್ಲೋಬಲ್ ಕಂಪನಿ ಹೇಳ್ತಾರೆ ಟಾರ್ಗೆಟ್ ಬಿಫೋರ್ ರಿಸಲ್ಟ್ಸ್ 975, ಟಾರ್ಗೆಟ್ ಆಫ್ಟರ್ ರಿಸಲ್ಟ್ಸ್ 1200. ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಟಾರ್ಗೆಟ್ ಬಿಫೋರ್ ರಿಸಲ್ಟ್ಸ್ 1040, ಟಾರ್ಗೆಟ್ ಆಫ್ಟರ್ ರಿಸಲ್ಟ್ಸ್ 1300. ಆಂಟಿಕ್ ಸ್ಟಾಕ್ ಬ್ರೋಕಿಂಗ್ ಟಾರ್ಗೆಟ್ ಬಿಫೋರ್ ರಿಸಲ್ಟ್ಸ್ 780, ಟಾರ್ಗೆಟ್ ಆಫ್ಟರ್ ರಿಸಲ್ಟ್ಸ್ 1080. ಮೋತಿಲಾಲ್ ಓಸ್ವಾಲ್ ಟಾರ್ಗೆಟ್ ಆಫ್ಟರ್ ರಿಸಲ್ಟ್ಸ್ 1270, JP ಮಾರ್ಗನ್ ಟಾರ್ಗೆಟ್ ಆಫ್ಟರ್ ರಿಸಲ್ಟ್ಸ್ 1340, ಎಸ್ ಸೆಕ್ಯೂರಿಟೀಸ್ ಟಾರ್ಗೆಟ್ ಆಫ್ಟರ್ ರಿಸಲ್ಟ್ಸ್ 1250, ಆವರೇಜ್ 1240. ಈಗ ನಾನು ಟೈಟನ್ ಕಂಪನಿಯ ರಿವೈಸ್ ಟಾರ್ಗೆಟ್ ಪ್ರೈಸ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಟೈಟನ್ ಕಂಪನಿ ಮೊನ್ನೆ ಅವರ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ಹೊರಗೆ ತಗೊಂಡ್ಬಂದ್ರು. ಮತ್ತೆ ಅದಾದ್ಮೇಲೆ ಬ್ರೋಕರೇಜ್ ಕಂಪನಿಯವರು ರಿವೈಸ್ಡ್ ಪ್ರೈಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಟೈಟನ್ ಕಂಪನಿಯ ಕ್ವಾರ್ಟರ್ ರಿಸಲ್ಟ್ಸ್ ಹೀಗಿದೆ. ಟೋಟಲ್ ರೆವಿನ್ಯೂ ಅಕ್ಟೋಬರ್-ಡಿಸೆಂಬರ್ 2022ರಲ್ಲಿ 11,609, ಅಕ್ಟೋಬರ್-ಡಿಸೆಂಬರ್ 2023ರಲ್ಲಿ 14,164 ಕೋಟಿ, 22% ಅಭಿವೃದ್ಧಿ. ನೆಟ್ ಪ್ರಾಫಿಟ್ ಅಕ್ಟೋಬರ್-ಡಿಸೆಂಬರ್ 2022ರಲ್ಲಿ 913 ಕೋಟಿ, ಅಕ್ಟೋಬರ್-ಡಿಸೆಂಬರ್ 2023ರಲ್ಲಿ 1,053 ಕೋಟಿ, ಪರ್ಸೆಂಟೇಜ್ ಅಭಿವೃದ್ಧಿ 15. ಟೈಟನ್ ರಿಸಲ್ಟ್ಸ್ಗೆ ಒಂದಷ್ಟು ಪಾರ್ಷಿಯಲಿ ಧಕ್ಕೆ ಇತ್ತು. ಯಾಕಂದ್ರೆ ಹೈ ಗೋಲ್ಡ್ ಪ್ರೈಸಸ್ ಅಕ್ಟೋಬರ್-ಡಿಸೆಂಬರ್ 2023 ಕ್ವಾರ್ಟರ್. ಆದ್ದರಿಂದ ರಿಸಲ್ಟ್ಸ್ ಅನೌನ್ಸ್ ಆದ್ಮೇಲೆ ಟೈಟನ್ ಷೇರುಗಳು ಅಂದಾಜು 4% ಕೆಳಗೆ ಬಿದ್ದಿತ್ತು. ಈಗ ಟೈಟನ್ ಷೇರಿನ ರಿವೈಸ್ಡ್ ಟಾರ್ಗೆಟ್ ಪ್ರೈಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಟೈಟನ್ ನ ಪ್ರೆಸೆಂಟ್ ರೇಟ್ 3,585. ಮೋತಿಲಾಲ್ ಓಸ್ವಾಲ್ ಅವರು ಹೇಳ್ತಾರೆ ಟಾರ್ಗೆಟ್ ಆಫ್ಟರ್ ರಿಸಲ್ಟ್ಸ್ 4,200. ಸೆಂಟ್ರಮ್ ಬ್ರೋಕಿಂಗ್ 4,255, ಆಂಟಿಕ್ ಸ್ಟಾಕ್ ಬ್ರೋಕಿಂಗ್ 4,100, ನುವಾಮಾ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ 4,106, CLSA 4,354,
ಮಾರ್ಗನ್ ಸ್ಟ್ಯಾನ್ಲಿ ಅವರು ಯಾಕೋ ನೆಗೆಟಿವ್ ಆಗಿದ್ದಾರೆ ಟೈಟನ್ ಬಗ್ಗೆ 3290 ಅಂತ ಹೇಳಿದ್ದಾರೆ. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಜೆಫ್ರೀಸ್ 3600 ರೂಪಾಯಿ, ಗೋಲ್ಡ್ಮನ್ ಸ್ಯಾಕ್ಸ್ 4075, ಮ್ಯಾಕ್ವಾಯರ್ 4000, JP ಮಾರ್ಗನ್ 3950 ಮತ್ತು ಇದೆಲ್ಲದರ ಆವರೇಜ್ ತಗೊಂಡ್ರೆ 3993 ರೂಪಾಯಿ ರಿವೈಸ್ಡ್ ಟಾರ್ಗೆಟ್ ಪ್ರೈಸ್ ಆಫ್ ಟೈಟನ್. ಈಗ ಒಂದು ಇಂಟ್ರೆಸ್ಟಿಂಗ್ ಅನೌನ್ಸ್ಮೆಂಟ್. ಮೊದಲು ಮನೆ ಕೊಂಡುಕೊಳ್ಳುವುದು ಇಲ್ಲ ಷೇರಿನಲ್ಲಿ ಹಣ ಹೂಡಿಕೆ ಮಾಡುವುದು, ಡಾಕ್ಟರ್ ಭರತ್ ಚಂದ್ರ ಅಭಿಪ್ರಾಯ ಕೇಳಿ ಅಂತ ಒಂದು ಚರ್ಚೆ ನಡೆಸ್ತಾ ಇದ್ದೇವೆ. ನಾಳೆ 13ನೇ ತಾರೀಕು ಫೆಬ್ರವರಿ ಮಂಗಳವಾರ ರಾತ್ರಿ 9:15 ಯೂಟ್ಯೂಬ್ ಲೈವ್ ನಮ್ಮ ಚಾನೆಲ್. ದಯವಿಟ್ಟು ಮಿಸ್ ಮಾಡಬೇಡಿ. ಯಾಕಂದ್ರೆ ಸಾಮಾನ್ಯವಾಗಿ ಹೆಚ್ಚಿನವರಿಗೆ ಒಂದು ಗೊಂದಲ ಏನು ಅಂತಂದ್ರೆ, ಹಣವನ್ನು ಅರ್ನ್ ಮಾಡಿದ ತಕ್ಷಣ ಪೇರೆಂಟ್ಸ್ ಹೇಳಿದಾಗೆ ಕೇಳಿ ಬೇಗ ಒಂದು ಮನೆ ತಗೊಳ್ಳೋದು, ಮತ್ತೆ EMI ಕಟ್ಟಲಿಕ್ಕೆ ಪ್ರಾರಂಭ ಮಾಡೋದು ಮತ್ತು ಕೈಯಲ್ಲಿ ದುಡ್ಡಿಲ್ಲದೆ ಕುಳಿತುಕೊಳ್ಳುವುದು. ಇದು ಸರಿನೋ ಇಲ್ಲ ಮನೆಯನ್ನು ತೆಗೆದುಕೊಳ್ಳುವುದನ್ನ ಪೋಸ್ಟ್ಪೋನ್ ಮಾಡಬಹುದು, ಸದ್ಯಕ್ಕೆ ಕೇವಲ ನಾನು ನನ್ನ SEPನ ಪ್ರಾರಂಭ ಮಾಡ್ತೇನೆ ಅನ್ನುವುದು ಸರಿಯೋ ಅಂತ ನಾನು ಲೆಕ್ಕಾಚಾರ ಹಾಕಿ ಅಂಕಿ ಅಂಶಗಳ ಪ್ರಕಾರ ನಿಮ್ಮ ಮುಂದೆ ಇಡ್ತೇನೆ. ಅದಾದ್ಮೇಲೆ ನೀವು ನಿಮ್ಮದೇ ಆದಂತ ಅಭಿಪ್ರಾಯವನ್ನು ಕೈಗೊಳ್ಳಬಹುದು. ಈ ಚರ್ಚೆಗೆ ನೀವು ಬನ್ನಿ, ಸ್ನೇಹಿತರನ್ನು ಕರ್ಕೊಂಡ್ ಬನ್ನಿ. ಕಳೆದ 10 ಟ್ರೇಡಿಂಗ್ ಡೇಸ್ ನಲ್ಲಿ LIC ಷೇರು 14% ರ್ಯಾಲಿ ಆಗಿದೆ ಮತ್ತು ಟೈಟನ್ ಷೇರುಗಳು 7% ಕೆಳಗೆ ಬಿದ್ದಿದೆ. ಆಕ್ಚುಲಿ LIC ಷೇರುಗಳು ಒಂಥರ ಡ್ರೀಮ್ ರನ್ ಇದ್ದಾವೆ ಮತ್ತು ಅಪ್ರಿಸಿಯೇಷನ್ ಕಂಡದ್ದು ಕಳೆದ 2.5 ತಿಂಗಳಲ್ಲಿ ಅಂದಾಜು 68%. ಇನ್ನು ಮುಂದಿನ ದಿನಗಳಲ್ಲಿ ಈ ಷೇರುಗಳು ಎಷ್ಟು ಮೇಲಕ್ಕೆ ಹೋಗ್ಬೋದು ಮತ್ತೆ ಎಷ್ಟು ಆ ಟಾರ್ಗೆಟ್ ಪ್ರೈಸ್ ಹತ್ರ ಹೋಗುತ್ತೋ ಇಲ್ಲ ಅದನ್ನ ಕ್ರಾಸ್ ಆಗಿ ಹೋಗುತ್ತೋ ಅಂತ ಕಾದು ನೋಡಬೇಕಾಗಿದೆ. ಮತ್ತು ವಿಡಿಯೋದ ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ, ನಿಮ್ಮ ಹತ್ರ ಇರುವಂತಹ ಲೈಫ್ ಇನ್ಶೂರೆನ್ಸ್ LIC ಇಲ್ಲ ಯಾವ್ದಾದ್ರು ಪ್ರೈವೇಟ್ ಕಂಪನಿದ? ಪ್ರೈವೇಟ್ ಆದ್ರೆ ಪ್ರೈವೇಟ್ ಅಂತ ಟೈಪ್ ಮಾಡಿ, LIC ಆದ್ರೆ LIC ಅಂತ ನೀವು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ನಮ್ಮ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.